ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಕಳಿ 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 ಅಂತ ಕರೀತಾರಲ್ಲ, ಏನ್ ಕಲ್ತಿದ್ದೀರಾ ಅಂತ? ಮೂವಿ ನೋಡಾದ್ಮೇಲೆ ಜನರು ಮನ್ಸನ್ನ ಕರಿತೀನಿ. ಸಿನಿಮಾದಲ್ಲಿ ತುಂಬಾ ಕರಿತೀನಿ. ಐ ಹೋಪ್ ಆಕ್ಚುಲಿ ಈ ಡೈಲಾಗ್ ನಾನು ಹೇಳೋಣ ಅನ್ಕೊಂಡಿದ್ದೆ, ಅವರೇ ಹೇಳ್ಬಿಟ್ರು. ಈಗ ಇಲ್ಲಿ ಕಳ್ಳಿ ಅಂತ ಇದ್ದಾರೆ, ಸಿನಿಮಾ ನೋಡಿದ್ಮೇಲೆ ಲಕ್ಷಾಂತರ ಜನರ ಮನಸ್ಸನ್ನ ನೀವು ಕದೀತೀರಾ ಅಂತ. ಸೊ ಕೋಟಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬಹು ನಿರೀಕ್ಷಿತ ಸಿನಿಮಾ, ಒಂದು ದೊಡ್ಡ ತಾರಾ ಬಳಗವೇ ಇದೆ. ಆ ಒಂದು ತಂಡದಲ್ಲಿ ನೀವಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಿ? ಈಗಷ್ಟೇ ನಿಮ್ಮೆಲ್ಲ ಜೊತೆ ಕೂತು ಟ್ರೈಲರ್ ನೋಡಿದೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾವು ಪರ್ಫಾರ್ಮ್ ಮಾಡುವಾಗ ನಾವು ಹೇಗ್ ಮಾಡ್ತಿದ್ದೀವಿ, ನಾವು ಚೆನ್ನಾಗಿ ಮಾಡ್ತಿದೀವ, ಸಿನಿಮಾ ಚೆನ್ನಾಗಿ ಬರ್ತಿದೆ ಅಂತ ಗೊತ್ತಾಗಲ್ಲ. ಅದನ್ನ ಅಟ್ಲೀಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಒಂದು ಸಣ್ಣ ಗ್ಲಿಮ್ಸ್ ನೋಡಿದಾಗ ಏನೋ ಒಂಥರ ಕಾನ್ಫಿಡೆನ್ಸ್, ಒಂಥರ ಖುಷಿ ಸಿಗತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ನಂಗೆ ಇವತ್ತು ಸಿಕ್ತು. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಅಂಡ್ ಹ್ಯಾಪಿ ಈ ಒಂದು ರಿಲೀಸ್ಗೆ. ಅಂಡ್ ಎಸ್, ನಾನು ಪರಮ್ ಸರ್ಗೆ ಒಂದು ವಿಷಯ ಹೇಳಬೇಕು. ಸರ್, ನಾನು ಯಾವಾಗಲೂ ನಮ್ಮಿಬ್ಬರದ್ದು ಒಂದು ಟಾಮ್ ಅಂಡ್ ಜೆರ್ರಿ ತರ ರಿಲೇಶನ್ಶಿಪ್ ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಟ್ ನಾನು ಯಾವತ್ತೂ ಅದ್ರ ಹಿಂದೆ ಅಡಗಿರೋ ಒಂದು ಹಿಡನ್ ಮೋಟಿವ್ ನ ಎಲ್ಲೂ ಹೇಳಿಲ್ಲ. ಇವತ್ತು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನೀವು ಮತ್ತೆ ಚಿತ್ರ ಮ್ಯಾಮ್ ನಾನು ಅಷ್ಟು ಪುಷ್ ಮಾಡಿರ್ಲಿಲ್ಲ ಅಂದ್ರೆ ಐ ಥಿಂಕ್ ನಾನು ನನ್ನ 100% ಕೊಡಕ್ ಸಾಧ್ಯ ಆಗ್ತಿಲ್ವೇನೋ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಇಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಮಾತಾಡಕ್ಕೆ ನಂಗೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಟ್ರೇಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ನೀವು ನಮ್ಮ ಫಸ್ಟ್ ಆಡಿಯನ್ಸ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ನಮ್ಮ ಈ ಒಂದು ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೂಪರ್. ನೀವೇ ಇಟ್ಕೊಳ್ಬೇಡಮ್ಮ ಕಲ್ಸಿದ್ರೆ ಅದಕ್ಕೆ ಮಾತಾಡಕ್ಕೆ ಭಯ ಆಗ್ತಿದೆ, ಏನ್ ಹೇಳ್ಬೋದು ಏನ್ ಹೇಳ್ಬಾರ್ದು ಅಂತ. ಓಕೆ, ಅದಕ್ಕೆ ನಾನು ಹೇಳಿದ್ದವ್ರು ಆಂಗ್ರಿ ಬರ್ಡ್ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನಿರ್ದೇಶಕರು, ಏನನ್ನು ಬಿಟ್ಕೊಡ್ಬೇಡಿ ಅಂತ. ಬಟ್ ಆ ಒಂದು ಎಳೆಯಲ್ಲಿ ಯಾರಿಗೆ ಏನ್ ಅರ್ಥ ಆಗೋದು ಗೊತ್ತಿಲ್ಲ. ಒಂದಷ್ಟು ಮಿಡಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಇದು ಕನೆಕ್ಟ್ ಆಗುವಂತಹ ಸಿನಿಮಾ ಅಂತ ಮಾತ್ರ ನಮ್ಗೆ ಗೊತ್ತಾಗಿದೆ. ಇನ್ನ ಏನೆಲ್ಲ ಎಲಿಮೆಂಟ್ಸ್ ಇದೆ ಅನ್ನೋದನ್ನ ಜೂನ್ 14ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ತೀವಿ. ವೆರಿ ಆಲ್ ದ ಬೆಸ್ಟ್ ಮೋಕ್ಷನ್. ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಐ ಆಮ್ ವೆರಿ ಲಕ್ಕಿ ಅಂಡ್ ಫಾರ್ಚುನೇಟ್. ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಲೈಟ್ ಬಾಯ್ ವರ್ಗು ಅಂಡ್ ದ ಎಂಟೈರ್ ಕಾಸ್ಟಿಂಗ್, ವೆರಿ ಗ್ರೇಟ್ ಆಕ್ಟರ್ಸ್ ಅಂಡ್ ಪರ್ಫಾರ್ಮರ್ಸ್, ಎಲ್ಲರ ಹಾರ್ಡ್ ವರ್ಕ್ ಎಲ್ಲ ಎದ್ದು ಕಾಣ್ತದೆ ಟ್ರೈಲರ್ ಅಲ್ಲಿ. ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದಿ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ವೆರಿ ಆಲ್ ದಿ ಬೆಸ್ಟ್. ಎಂಟೈರ್ ತಂಡಕ್ಕೆ ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಲಾಂಗ್ ಜರ್ನಿ. ಒಂದೆರಡು ಒಪ್ಕೊಂಡಂತವ್ರು ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ. ಮುಂದಕ್ಕೆ ಹೋಗ್ಬೇಕು. ಇನ್ನು ನಡೆಯೋ ದಾರಿ ತುಂಬಾ ದೂರ. ನಡೆಯೋ ದಾರಿ ತುಂಬಾ ದೂರ. ಓಕೆ, ರಮೇಶ್ ಇಂದ್ರ ಅವರೇ, ನಿಮ್ಮನ್ನ ಐ ಲವ್ ಯು ಮನು ಅಂತ ಇದ್ರು. ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವುಕಾರ ಅಂತ ಅಂತಾರೆ. ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೇ ಅಷ್ಟು ಮಟ್ಟಿಗೆ ನೀವು ಹವಾ ಎತ್ತಿದ್ದೀರಾ. ಇನ್ ಸಿನಿಮಾದಲ್ಲಿ ಯಾವ ಲೆವೆಲಿಗೆ ಇರಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ, ನಿಮ್ಮ ಒಂದು ಪಾತ್ರದ ಬಗ್ಗೆ? ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು. ಅದು ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದ್ದೆ. ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಖಳ ಇಲ್ಲದೆ ಹೋದ್ರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ. ಅವರ ಪಾತ್ರನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಆಕ್ಚುಲ್ ಆಗಿ ಖಳನಾಯಕನ ಪಾತ್ರ ಬರೆಯೋದು ತುಂಬಾ ಕಷ್ಟ. ಅಂದ್ರೆ ನಾಯಕನ ಪಾತ್ರಕ್ಕೆ ನಿಮ್ಗೆ ಸೀಮಾರೇಖೆಗಳು ಒಂದಿಷ್ಟಿದೆ. ಅದೆಲ್ಲವನ್ನು ಟಿಕ್ ಮಾಡ್ಕೊಂಡ್ರೆ ನಾಯಕ ಸೂಟ್ ಆಗ್ಬಿಡ್ತಾನೆ. ಖಳನಾಯಕನಿಗೆ ಅದನ್ನ ಮೀರಿ ಏನೇನೋ ಬರೀಬೇಕಾಗತ್ತೆ. ಅದೆಲ್ಲವನ್ನು ಪರಮೇಶ್ವರ್ ಗುಂಡ್ಕಲ್ ಅವರು ಬರೆದಿದ್ದಾರೆ. ಮತ್ತೆ ದೀನು ಸಾವುಕಾರರು ಸೈಕೋ ಅಂದ್ರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲೇ ಗೊತ್ತಾಗುತ್ತೆ. ಆದ್ರೆ ಅವರಲ್ಲಿ ಯಾವ ತರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾವುಕಾರರಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರೆ, ಒಳ್ಳೆ ಮನುಷ್ಯರು, ಒಳ್ಳೆ ಹೃದಯ ಇರೋರು ಒಳ್ಳೆ ಖಳನಟರು ಆಗ್ತಾರೆ ಅಂತ.
ಇದು ಒಂಥರ ಹೆಂಗೆ ಅಂದ್ರೆ ಎಲ್ಲ ಹೇಗೆ ಕೊನೆಗೆ ಮ್ಯಾನೇಜ್ ಮಾಡೋದಿದೆ. ಡಾಲಿ ಧನಂಜಯ ಅವರು ಡಾಲಿ ಆಗಿ ಖಳನಟನಾಗಿ ಫೇಮಸ್, ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್. ಹಾಗಾಗಿ ಅವರು ಅದನ್ನ ಅಭಿನಯಿಸಿರೋದಷ್ಟೇ. ನೀವ್ ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರಲ್ಲಿ ಒಬ್ಬ ಖಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ ಸಾಧ್ಯ ಅಂತ. ಹೌದು, ಅವ್ರ ನಿರ್ದೇಶಕನಾಗಿ ಅವರಲ್ಲೊಬ್ಬ ಕಳ ಇದ್ದಾನೆ. ನಟನಾಗಿ ಕಳ ಅಲ್ಲದೆ ಇರೋನು ಕಳನ ಪಾತ್ರ ಮಾಡೋದು ಸುಲಭ. ಏನ್ ಹೇಳ್ತೀರಾ ಪರಮ್ ಸರ್ ಇದಕ್ಕೆ? ಇಲ್ಲ, ನಟರ ಪರ್ಸ್ಪೆಕ್ಟಿವ್ ಅನ್ನು ಅವ್ರು ಕೊಡ್ತಾ ಇದ್ದಾರೆ. ನಿಜ ಅಂತ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅದು. ನಟರಾಗಿ ಅವ್ರು ಹೇಳಿದ್ದಾರೆ, ಹಾಗಾಗಿ ಅವ್ರ ಮಾತನ್ನು ತಗೊಳ್ತೀನಿ ನಾನು. ಒಂದು ವಿಷಯ ಆಕ್ಚುಲ್ ಆಗಿ ಏನಂದ್ರೆ, ಪರಮೇಶ್ವರ್ ಅವರು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ, ಇವತ್ತು ಸಿನಿಮಾಗಳು ಆಫ್ಟರ್ 5 minutes 6 minutes ದೇ ಸ್ಟಾರ್ಟ್ ಚಾಟಿಂಗ್ ಓವರ್ ಫೋನ್, ಸಿನಿಮಾ ನೋಡ್ತಾ. ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ ಹೋಗದೆ ಪರದೆಯನ್ನೇ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇರೋದು ತುಂಬಾ ಚಾಲೆಂಜಿಂಗ್ ಇದೆ. ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಂಡಿರೋದು, ಕಥೆ ಮಾಡ್ಕೊಂಡಿರೋದು, ಚಿತ್ರಕಥೆ, ಮತ್ತೆ ಅವರು ಒಳ್ಳೆ ಸಂಭಾಷಣೆಕಾರರು, ಚೆನ್ನಾಗಿ ಬರೀತಾರೆ, ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರೀತಾರೆ. ಅವರು ಮೊದಲು 2009ರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಂಗೆ ಇದೆ.